ಯಾರ ಸಂಗಾಟ ಬಂದೆ ಮದುವೆ ಆಗೈತೋ ಇಲ್ಲವೋ ಬೆಳ್ಪೇಳೆ ನೀನು. ಇದು ಮತ್ತಿಂತಂದದ್ದಲ್ಲ, ನಾನು ಬಂದದ್ದು. ಇವ್ರನ್ನ ಬಂದೆ ಅಂತ ಅರ್ಥ ಇಲ್ಲ. ರಾತ್ರಿ ಕೆಲಸಕ್ಕೆ ಒಳ್ಳೆಯ ವ್ಯಕ್ತಿ. ಒಳಗೆ ಹೋಗಬಹುದಿತ್ತು ನೋಡಿ, ಬಾಗಿಲು ತೆರೆದಿದೆ, ದ್ವಾರಪಾಲಕ ಇಲ್ಲಿ ಮಲಗಿದ್ದಾನೆ. ಒಳಗೆ ಹೋಗಬಹುದು. ಅದು ಸರಿಯಾದ ಮಾರ್ಗ ಅಲ್ಲ. ನೋಡುವ, ಇವನನ್ನು ಎಬ್ಬಿಸುವುದಕ್ಕೆ ಆಗ್ತದೆ ನೋಡ್ತೇನೆ. ನಮ್ಮ ಊರಿನಲ್ಲಿ ನಿದ್ರೆ ಮಾಡಿ ಬೆಳಿಗ್ಗೆ ಎದ್ದ ಮೇಲೆ ದೇಹ ಕಸರತ್ತು ವ್ಯಾಯಾಮ ಎಲ್ಲ ಮಾಡುವುದು ನಿದ್ರೆ ಮಾಡಿದಾಗಲೇ ಮಾಡ್ತಾರೆ. ಎಲ್ಲೋದೆ ಇಲ್ಲ ಇದ್ದೇನೆ. ಅಲ್ಲ ಮಗು ಆಚೆ ಬರ್ತೇ ದೇವರೇ, ಇವ ಕೆಲಸದಲ್ಲಿಲ್ಲ, ಈಗ ಮನೆಯಲ್ಲ ಇದ್ದಾರೆ. ಪೂಜೆ ಬಸ್ನೆ ಪದಾರ್ಥ ಮಾಡೋದ್ರ ಮುಖ್ಯಕ್ಕೆ ಪದಾರ್ಥ ಮಾಡಿ ಸಾಕ್ತಿಲ್ಲ. ಮುಂದದ್ದೇ ಮಾಡ್ಬೇಕು ಬಿಟ್ರೆ ತೊಳೆದದ್ದು ಮಾಡೋದಕ್ಕಾಗ್ತದ? ಯಾರಲ್ಲೇ ಹುಡುಗಿ ನೀನು ಯಾರ ಸಂಗಾಟ ಬಂದೆ, ಯಾರೇ ಹುಡುಗಿ ನೀನು ಯಾರ ಸಂಗಾಟ ಬಂದೆ, ಮದುವೆಯಾಗಿಲ್ಲವೋ ಬೇಳೆ ಗಾಣೆ, ಮದುವೆ ಆಗಿಲ್ಲವೋ ಬೇಳೆ ಗಾಣೆ, ಮದುವೆಯಾಗೈತೋ ಇಲ್ಲವೋ ಆಗೈತೋ ಇಲ್ಲವೋ, ಯಾರೇ ಯಾರಲ್ಲೇ ಹುಡುಗಿ ನೀನು ಯಾರ ಸಂಗಾಟ ಬಂದೆ ಮದುವೆ ಆಗೈತೋ ಇಲ್ಲವೋ ಬೆಳ್ಪೇಳೆ ನೀನು. ಇದು ಮತ್ತಿಂತಂದದ್ದಲ್ಲ, ನಾನು ಬಂದದ್ದು. ಇವ್ರನ್ನ ಬಂದೆ ಅಂತ ಅರ್ಥ ಇಲ್ಲ. ಅಲ್ಲ ನೋಡಿ, ಇವರಿಗೊಂದು ಸಂಗೀತ ಪ್ರಜ್ಞೆ ಅಂತ ಹೇಳಿದ್ರೆ ಮಾತೆಲ್ಲವನ್ನ ಹಾಡಿನ ರೂಪದಲ್ಲಿ ಹೇಳ್ದ. ನಾನು ಮಾತಾಡೋದಕ್ಕೆ ಪ್ರಾರಂಭ ಮಾಡಿದ್ರೆ ಮತ್ತೆ ನಿದ್ರೆ ಇವರಿಗೆ. ಇಲ್ಲಿ ಕಂಡುಬಿಡಿ, ನಾನಿದ್ದೆ ಇಲ್ಲಿ ಮಾತಾಡ್ತಾ ನಿಂತಿದ್ದೇನೆ. ಇದಕ್ಕೂ ಮೋರೆಯ ಮೋರೆ, ಇದಕ್ಕೂ ಮೋರೆಯ ಮೋರೆ, ಮದುವೆ ಆಗೈತೋ ಇಲ್ಲವೋ ಬೇರೆ ಗಾಣೆ, ಮದುವೆ ಆಗೈತೋ ಇಲ್ಲವೋ, ಮದುವೆ ಆಗೈತೋ ಇಲ್ಲವೋ, ನಿನ್ನಪ್ಪನೇ ಇದಕ್ಕೂ ಮೋಗವ ತೋರೆ, ಮದುವೆ ಆಗೈತೋ ಇಲ್ಲವೋ ಹೇಳಿ, ಮದುವೆ ಆಗೈತೋ ಇಲ್ಲವೋ. ಯಾವುದೋ ಭಗವಂತನ ಶಾಪ ಉಂಟಿನಿ. ಇಲ್ಲಪ್ಪ, ಎಷ್ಟು ಬಾರಿ ಎದ್ರು ಹಾಡು ಹೇಳುವುದು ಮಲಗುದು, ಹಾಡು ಹೇಳುವುದು ಮಲಗುದು. ಯಾಕಂತ ಎಲ್ಲ ನೆನಪು ಮಾಡ್ಕೊಳ್ತಾ ಇದ್ದಾನೆ. ಹೇಗೆ ಎಬ್ಬಿಸಿದ್ರೆ ಒಳಗೆ ಹೋಗುವ ಹಾಗಿಲ್ಲ, ಇವಾಗ ಕಣ್ಣೇ ಬಿಡುವುದಿಲ್ಲ. ಅಲ್ಲ, ಇಂಥವ್ರೊಂದು 4 ಜನ ಕೆಲಸಕ್ಕಿದ್ರೆ ಸರಿ ಆಗುತ್ತದೆ. ಈಗ ಬಸಲ ಚಪ್ಪರವು ಮನೆಯ ಗುರುತು ಬರುವುದಾದರೆ ಬಾರೆ ಗೆಳತಿ 3 ಸಂಜೆ ಹೊತ್ತು.
ಅಲ್ಲ ನನ್ನ ಅಣ್ಣ ದಿವ್ಯ ದೃಷ್ಟಿ ಕೊಟ್ಟು ಎಷ್ಟೆಲ್ಲ ಶಕ್ತಿ ಕೊಟ್ಟು ಎಷ್ಟೆಲ್ಲ ಸರಿ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾನೆ. ಇಂಥದ್ದು ನನ್ನ ಇನ್ನು ಸರಿ ಮಾಡೋದಕ್ಕೆ ಆಗ್ಲಿಲ್ವ? ಮಾತಾಡ್ಲ ಯಾರು ನೀನ್ ಕೇಳಲ್ಲ, ನಾನಿಂದ ಮಾತಾಡೋದಕ್ಕೆ ಬಂದವಳು. ಯಾರಯ್ಯ ಬಾಗಿಲ ಕಾಯುವ ದೇವ ಚರಲು ಬೇಡಿರಯ್ಯ ಯಾರಯ್ಯ ಬಾಗಿಲ ಕಾಯುವ ತೀರ ಚರಲು ಬೇಡಿರಯ್ಯ ನಾರಿಯೋರು ಹೊರಗೆ ಬಂದ ವಾರತೆಯನು ನಾರಿಯೋರು ಹೊರಗೆ ಬಂದ ವಾರತೆಯನು ಯಾರಯ್ಯ ಬಾಗಿಲನ್ನ ಕಾಯುವಂತಹ ಧೀರಚರ? ರಾತ್ರಿಯಿಂದ ನಾವು ಮಲಗಿದ್ದು ಅಂದ್ರೆ ಯಾರು ಒಳಗೆ ಹೋಗುತ್ತಾರೆ ಮತ್ತೆ ಅಲ್ಲ, ನಾವು ಧೀರರಂತೆ ಬಂದವರಿಗೆ ಗೊತ್ತಾಗ್ತದೆ. ಆಗ ಹೋಗುದೇ ಇಲ್ಲ. ಅಂದ್ರೆ ಅಷ್ಟು ನಿರ್ಭೀತಿಯಿಂದ ಯಾರೇ ಬಂದ್ರು ಲೆಕ್ಕಿಸದೆ ಮಲಗಿದ್ದಿ. ನಮ್ಮದೆಲ್ಲ ಧೀರರೇ ಇರುವುದು, ಹಾಗೆ ನಮ್ಮ ಕಡೆ ಯಾರು ಬರುವುದಿಲ್ಲ ಹಾಗೆ. ಹೌದಾ? ಅಲ್ಲ ನೀನು ಅಷ್ಟೇನು ನಿದ್ದೆಗಳನ್ನೆಲ್ಲ ಹಾಡು ಹೇಳೋದು? ನೀನು ಅಭ್ಯಾಸ ಅಭ್ಯಾಸ ಯಾವಾಗಲೂ ಹಾಡು ಹೇಳ್ತಾ? ನಾನು ನಿದ್ದೆ ಬಿಟ್ಟು ಮೊದಲು ಹಾಡು ಹೇಳುದು ಯಾಕೆ ನಿದ್ದೆಯಲ್ಲಿ? ಯಾಕೆ? ಬೇರೆ ಹೊತ್ತೆ ಹಾಡು ಹೇಳುದೇ ಕೆಲಸ ನಂಗೆ. ಓಹೋ, ಅದನ್ನೆಲ್ಲ ಮತ್ತೆ ಬೆಳಕು ಹಾಕುದು ಅಂತಾದ್ರೆ ಹಾಡು ಹೇಳ್ತಿರ್ತೇನೆ. ನಿನ್ನ ನೀನು ಗುಟ್ಟ ಎಲ್ಲ ಮಾತಾಡೋದು ಬಹಳ ಅಪಾಯ. ಕೆಲವ್ರು ನೋಡಿದ್ರೆ ಕೆಲವರು ರಾಗವನ್ನು ಪದ್ಯ ಹೇಳ್ಬೇಕು ಅಂತ ಹೇಳಿ ಒಬ್ಬರೇ ಬದಿ ಹೋಗ್ಕೊಂಡು ಹೇಳುದಲ್ಲ. ಹೌದಪ್ಪ. ಆಮೇಲೆ ನಮ್ಮನ್ನ ಒಪ್ಪಿದ್ದ ಒಂದು ಪದ್ಯ ಹೇಳಲಿಕ್ಕೆ ಒಂದು ವಾರ ತಗೊಂಡಿದ್ದ. ಅಲ್ಲ ಹೇಳಿದ್ದು ಒಂದು ದಿವಸ ನಾವು ಮಲಗಿದ್ದೆ, ಬೇಲಿ ಬದಲು ಏನೋ ಸೊರ ಹೋಗಿ ನೋಡ್ತಾ ಇವ ಅಂದ್ರೆ ಅಭ್ಯಾಸ ಮಾಡುದು ಅಂತ. ಅಲ್ಲ ಆಮೇಲೆ ಆ ರಾಗ ಹೇಳಿದ್ದು ಬದಿಗೆ ಆಯ್ತು, ಇನ್ನು ಬಂತ? ಇಲ್ಲ ಬಂತ. ಹೌದು, ಹಾಗಿದ್ರೆ ಪ್ರಯತ್ನ ಮಾಡಬಹುದಪ್ಪ. ನನಗೆ ಆಶ್ಚರ್ಯ ಆಗುತ್ತದೆ. ಏನು? ರಾತ್ರಿಯಲ್ಲಿ ದ್ವಾರದ ಬಾಗಿಲು ತೆರೆದುಂಟು, ಯಾವುದೇ ಭೀತಿ ಇಲ್ಲದೆ ಕಾಯಬೇಕಾದಂತಹ ನೀನು ಈ ರೀತಿ ಮಲಗಿದ್ದೆ ಅಂತಾದ್ರೆ ಕಾಯ್ತೈತೆ. ದ್ವಾರ ಬಿಟ್ಟು ಬೇರೆ ಕಡೆ ಹೋಗ್ತಾ ಅದು ಹೋಗ್ಲಿಲ್ಲ, ಅಲ್ಲೇ ಕಾಯ್ತಿದ್ದೆ. ಅಲ್ಲೇ ಇತ್ತು. ನೋಡು, ನನ್ನಂತ ಒಳ್ಳೆಯವರು ಬಂದದ್ರಿಂದ ಆಯ್ತು. ಯಾವ್ದೋ ಕಳ್ಳರೋ ಕಾಕರು ಬಂದು ಅಂತಾದ್ರೆ ನೇರವಾಗಿ ಒಳಗೋಗುವುದಿಲ್ಲ ಪುಣ್ಯಾತ್ಮ. ನೋಡ್ಕೊಳ್ತೇವೆ ನಾವು. ಹಾಗಾಯ್ತು ಅಂತಾದ್ರೆ ಇನ್ನು ಕೆಲಸಕ್ಕೆ ದ್ವಾರ ತೊಂದರೆ ಆಗ್ತದೆ. ಅದು ಬಿಡು. ನೋಡು, ನಿನ್ನಲ್ಲಿ ಮಾತಾಡುವುದಲ್ಲ, ನನಗೆ ಅವಸರದ ಕಾರ್ಯ ಉಂಟು. ಏನು? ನಾನು ಬಂದಂತಹ ವಿಚಾರವನ್ನ ಅಂದ್ರೆ ನೇರವಾಗಿ ನಿನ್ನ ದೊರೆಯಲ್ಲಿ ಹೋಗಿ ನಾರಿಯೋರ್ವಳು ದ್ವಾರದಲ್ಲಿ ಬಂದು ನಿಂತಿದ್ದಾಳೆ ಅನ್ನುವಂತಹ ವಿಚಾರವನ್ನ ಹೋಗಿ ಹೇಳಿ ಬಾಯಿಗೆ. ಸೂರ್ಯ ಉದಯವಾಗುವನಕ ಯಾರು ಇಷ್ಟೊತ್ತಿ ಬಂದು ನನ್ನನ್ನು ಎಬ್ಬಿಸಿ ಮಹಾರಾಜಲ್ಲಿ ಹೋಗಿ ಹೇಳು ಬಂದವಳು ಯಾರು? ನಾರಿ ಬಂದಿದ್ದ. ನಾರಿ ಬಂದು ಅಂತ ಹೇಳ್ಬೇಕಾ? ಹೌದು, ನಾರಿ ಅಲ್ಲ. ಇಷ್ಟೊತ್ತಿಗೆ ಮಾರಿ ಬಂದ್ರು ನಮಗೆ ಲೆಕ್ಕ ಇಲ್ಲ. ಮತ್ತೆ ಮಹಾರಾಜಲ್ಲಿ ಹೇಳ್ಬೇಕು ಅಂತ ಆದ್ರೆ ಇಂತಿಷ್ಟೇ ಹೊತ್ತಂತುಂಟು. ಭಗವಾನ್ ಭಾಸ್ಕರ ಸೂರ್ಯದೇವ ಬರ್ಲಿ ಮೇಲೆ. ನಾವು ಬಂದ ಮೇಲೆ ಅವರು ಹೇಳಿದ್ರು, ನಂಗೂ ಆವಾಗಲೇ ಎಚ್ಚರ ಆಗುದು. ಆವಾಗ ಹೋಗಿ ಹೇಳ್ತೆ, ಈಗ ಆಗುದಿಲ್ಲ. ಕಿರಿರಪ್ಪ ಕೈಯ ಮುಗಿರ ಕಿರಿರಪ್ಪ ಕೈಯ ಮುಗಿರ ಲಾಲಿದು ಎನ್ನ ಮಾತದ ಲಾಲಿದು ಎನ್ನ ಮಾತ ಹೇಳಿರೈ ಧರಣಿ ಬದಿಗೆ ಚಾಲಿಸಗಿದೆ
ಕೇಳಿದಪ್ಪ ಕೈಯ ಮುಗಿವೆ ಲಾಲಿಸುತ್ತ ಎನ್ನ ಮಾತಾಯ್ ಬೇಡಿರಯ್ಯ ಧರಣಿಪತಿಗೆ ಚಾಲಿಸದಿರೇ ಬೇಡಿರಯ್ಯ ಧರಣಿಪತಿಗೆ ಚಾಲಿಸದಿರೇ ಕೇಳಿದಪ್ಪ ಕೈಯ ಮುಗಿವೆ ಲಾಲಿಸುತ್ತ ಎನ್ನ ಮಾತಾಯ್ ಬೇಡಿರಯ್ಯ ಧರಣಿಪತಿಗೆ ಚಾಲಿಸದಿರೇ ಆ